ಗೌರಿ 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 ಗೌರಿ. ಹಾಯ್ ಗೈಸ್, ನಾನು ಬೆಂಡೆಕಾಯಿ ಪಲ್ಯ ಮಾಡತ್ತೇನೆ. ಇವತ್ತು ಸಂಜೆ ಅಡುಗೆ ಮಾಡತ್ತೇನೆ. ಹಿಂಗೆಲ್ಲ ಸಣ್ಣಗೆ ಹೆಂಚ್ಕೋಬೇಕಾ. ಹೆಂಚ್ಕೊಂಡು ಕ್ಯಾಸ ಹುರಿಬೇಕಿದನ್ನು. ಹುರಿದ ಕ್ಯಾಸ ಉಳ್ಳಾಗಡ್ಡಿ ಟೊಮೆಟೊ ಹೆಂಚೆ ಒಗ್ಗರಣೆ ಅಷ್ಟೇ ಹಾಕಿಬಿಡೋದು. ಇದನ್ನು ಮೊದಲ ದುಂಡಗೆ ಎಣ್ಣೆ ಹಚ್ಚೆ ಹುರಿದ ಕ್ಯಾಸ ಖಾರ ಉಪ್ಪು ಅರಿಶಿನ ಆಮೇಲೆ ಸಣ್ಣಗೆ ಕೊತ್ತಂಬರಿ ಹೆಂಚಿ ಹಾಕಿ ಬರೀ ಹಂಗೆ ಫ್ರೈ ಮಾಡಿ ಎಣ್ಣೆಗನ ತಾಳಿಸಿ ಇದಕ್ಕೆ ಢಕ್ಕನ್ ಮುಚ್ಚಿಬಿಡೋದು. ಇದಕ್ಕೆ ನೀರದು ಒಟ್ಟ ಹಾಕಬೇಡ್ರಿ. ಈ ಹುಡುಗರಿಗೆ ಅದು ಭಾಳ ಚಲೋ ಇದೆವ. ಯಾಕಂದ್ರೆ ಬಿಸಿ ರೊಟ್ಟಿ ಚಪಾತಿ ಒಳಗೆ ಬೆಂಡೆಕಾಯಿ ಪಲ್ಯ ಮಸ್ತ್ ಆಕೈತಿ. ಹುಡುಗರಿಗೆ ಮೊದಲು ಹಾಕ್ರಿ, ಯಾಕಂದ್ರೆ ತಲೆ ಚುರುಕು ಆಕೈತಿ, ಆಮೇಲೆ ಡೈಜೆಷನು ಆಕೈತಿ, ಆಮೇಲೆ ಭಾಳ ಅಭ್ಯಾಸನೂ ಚಲೋ ಆಕೈತಿ. ನಾ ಅಂತಿ ವಾರದಾಗ 4 ಸಲ ನಮ್ಮ ಹುಡುಗರು ಬೆಂಡೆಕಾಯಿ ಪಲ್ಯನ ಮಾಡಿ ಹಾಕ್ತೇನೆ. ಬೆಂಡೆಕಾಯಿ ಪಲ್ಯ ಮಾಡ್ತೇನೆ. ಇನ್ನೊಂದು ಹೇಳ್ತೇನೆ ನಾನು ನಿಮಗೆ. ಈ ಬೆಂಡೆಕಾಯಿ ಹಿಂಗೆ ಯಾಕೆ ಇಟ್ಟೇನಂದ್ರೆ ಇವನ್ನ ಈ ಥರ ಸೀಳ್ಬೇಕು. ಇವನು ಹಿಂಗೆ ಸೀಳ್ರಿ. ಇಷ್ಟು ಸೀಳೆ ಹಿಂಗೆ ಓಪನ್ ಹಾಕ್ಯಾವ. ಓಪನ್ ಆದ ಬೆಳಕ ಇವಕ್ಕೆ ಏನು ಮಾಡಿರಿ, ನಿಮ್ದು ಶೇಂಗಾ ಪುಡಿ ಬೇಕಂದ್ರೆ ಶೇಂಗಾ ಪುಡಿ ಹಾಕೋರಿ. ಬೇಡಂದ್ರೆ ಖಾರ ಉಪ್ಪು ಅಟ್ಟ ಕಲಿಸ್ಕೊರಿ. ಇದ್ರೆ ಬಾಂಬೆ ರವೆ ಸಣ್ಣ ರವೆ ಇರ್ತೈತಲ್ಲ ಅದನ್ನು ಖಾರ ಉಪ್ಪು ಕಲಿಸ್ಕೊಂಡು ಕ್ಯಾಸ ಇದ್ರ ಒಳಗೆ ಈ ಎಣಗಾಯಿ ತುಂಬಿದಂಗೆ ತುಂಬ್ಕೋರಿ. ಹಿಂಗೆ ತುಂಬ್ಕೊಂಡು ಇಷ್ಟು ನಾ ಇಷ್ಟಂದ್ರೆ ಮನುಷ್ಯಾಗ ಇದು ಪಲ್ಯ ಆಯ್ತು. ಇದು ಫ್ರೈ ಕಡ್ಕೊಂಡು ತಿನ್ನಾಕಿದೆ ಟೇಸ್ಟಿ. ಹಿಂಗೆ ಮಾಡಿ ಕ್ಯಾಸ ಇವನ್ನೇನು ಮಾಡ್ತಾನೆ, ಇದಾದ ಬಳಿಕ ಇದನ್ನು ತೆಗೆದು ರೊಟ್ಟಿ ಮಾಡಿ ಬಿಸಿ ರೊಟ್ಟಿ ಕೆಮ್ಯಾಗ ಒಂಚೂರ ಎಣ್ಣೆ ಬಿಟ್ಟು ಹಂಗೆ ಇವ್ನು ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಸೈಡ್ ಮೊಸರುಗಾಯಿಗತ್ತೆ ಕಡ್ಕೊಂಡು ತಿನ್ನೋದು ಇವನು. ಅಂದ್ರೆ ಬೆಂಡೆಕಾಯಿ ಪಲ್ಯಗೆ ರೊಟ್ಟಿಗೆ ಬೆಂಡೆಕಾಯಿ ಫ್ರೈಗೆ ಕಾಂಬಿನೇಷನ್. ಒಂದು ಸ್ವಲ್ಪ ಸ್ಟಾರ್ಟಿಂಗಿನ ಎಣ್ಣೆ ಹಾಕಬೇಡ್ರಿ. ಇದ್ರಾಗ ಭಾಳ ಲಾಳಿ ಇರ್ತೈತಿ ಬೆಂಡೆಕಾಯಿ. ಲಾಳಿ ಹೋಗೋ ಮಾಟ ಹುರಿರಿ. ಯಾವಾಗೂ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಬೇಡ್ರಿ. ಯಾಕಂದ್ರೆ ನೀರು ಹಾಕಿದ್ರೆ ಪೂರ ಲಾಳಿ ಹಾಕೈತೆ. ಈಗ ಒಂದು ಸ್ವಲ್ಪ ಏನಾಗೈತಿ, ಬೆವ್ರು ಬಿಟ್ಟೈತಿ. ಈಗ ಕಡಿಮೆ ಆಗೈತಿ. ಒಂದು ಸ್ವಲ್ಪ ಲಾಳಿಗತ್ತೆ ಕಡಿಮೆ ಆಗೈತಿ. ಇದು ಕಡಿಮೆ ಆದ ಬಳಕ 1 ಸ್ಪೂನ್, ಆಮೇಲೆ ಪಲ್ಯಕ್ಕೂ ಹಾಕ್ತಾರೆ 1 ಸ್ಪೂನ್ ಎಣ್ಣೆ ಹಾಕೋರಿ. ಇದೇನು ಒಬ್ಬೊಬ್ರು ಬೆಂಡೆಕಾಯಿ ಪಲ್ಯಕ್ಕೆ ಮಾಡ್ತಾರೋ, ನಮ್ಮ ತಾಯಿಗಳು ಮಾಡ್ತಿದ್ರು. ನಮ್ಮ ಅವ್ವಗಳು ಬೆಂಡೆಕಾಯಿ ಪಲ್ಯ ಮಾಡ್ತಾರೆ. ಹೆಂಗೆ ಮಾಡ್ತೀರಂದ್ರೆ ಹಿಂಗೆ ಅಟ್ಟು ಹುರಿತಿರು, ಬುಟ್ಟ ಹುರಿತಿರು, ಹಿಟ್ಟು ಹಚ್ಚಿ ಬೆಂಡೆಕಾಯಿ ಪಲ್ಯ ಮಾಡ್ತಿರು. ನಾವಂತೂ ತಿಂದಿದ್ದೇ ಗೊತ್ತಿಲ್ಲ ನಮಗಾಗ. ಈಗ ನಾನು ಸ್ವಂತ ನಾನೇನು ಯಾರ್ದೇನು ನೋಡಿ ಕಲ್ತಲ್ಲ ಏನಿಲ್ಲ. ನನಗೆ ಈ ಥರ ಮಾಡಿರಿ ಹೆಂಗೆ ಅಂತೇಳಿ ಬೆಂಡೆಕಾಯಿ ಪಲ್ಯ ಮಾಡೀನಿ. ಒಬ್ಬೊಬ್ರು ಅಂತಾರೆ, ನಮ್ಮ ಹುಡುಗರು ಬೆಂಡೆಕಾಯಿ ಪಲ್ಯನ ತಿನ್ನೋದು ಬಿಡ್ಲೇ ಗೌರಿ ಅಂತಿರ್ತಾರೆ. ಅದಾನೆ ಇಲ್ಲ, ಯಾಕೆ ತಿನ್ನಂಗಿಲ್ಲ, ನೀವು ತೊಗೊಂಬರ್ರಿ ಬೆಂಡೆಕಾಯಿ ಪಲ್ಯ. ನಾನು ಹೆಂಗೆ ಹೇಳ್ತೇನೆ ಹಂಗೆ ಮಾಡಿರಿ. ಒಂದಷ್ಟು ಮಂದಿಗೆ ನಾನು ಹೇಳಿದ್ನಿ, ನಾವು ಬೆಂಡೆಕಾಯಿ ಪಲ್ಯ ಹಿಂಗೆ ನಮ್ಮ ತಂಗಿಗಳ ಮನ್ಯಾಗ ನಾವು 5 ಮಂದಿ ತಂಗಿಯಾರ. ನಮ್ಮ ತಂಗಿಗಳ ಮನ್ಯಾಗ ಬೆಂಡೆಕಾಯಿ ಪಲ್ಯ ಯಾರೂ ತಿಂತಿರ್ಕಿಲ್ಲ. ನಮ್ಮ ತಂಗಿ ಮಗ ಒಬ್ಬಿದ್ದ ಗೌರವ ದೊಡ್ಡವ ಬೆಂಡೆಕಾಯಿ ಪಲ್ಯ ಹಿಂಗೆ ಮಾಡ್ತಾಳೆ ಅಂತೇಳಿ ನನಗರ ಬೆಂಡೆಕಾಯಿ ಪಲ್ಯ ಇಷ್ಟ, ಅವಂಗರ ಇಷ್ಟ ಇಲ್ಲ. ಯಾಕಂದ್ರೆ ಅವಂಗೊಂಥರ ನಂಗೆ ಮಾಡೋದು ಬೇಡ. ಇರಾರು ನಾವು ಇಬ್ಬರು ಮನ್ಯಾಗ, ನನ್ನ 2 ಮಕ್ಕಳು ಹಾಸ್ಟೆಲ್ಗಿದ್ರು. ಇರಾರು ನಾವು ಇಬ್ಬರು, ನಮಗರ ಬೆಂಡೆಕಾಯಿ ಪಲ್ಯ. ಅವಂಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಏನು ಮಾಡೀನಿ, ಬೆಂಡೆಕಾಯಿ ಪಲ್ಯ ತಿಂದ್ರೆ ಮತ್ತು ಎಲ್ಲಾದ್ರು ನೌಕರಿ ಹತ್ತೈತಿ, ಭಾಳ ತಲೆ ಶಾರ್ಪ್ ಆಕೈತಿ, ಶಾನೆ ಅಕ್ಕಿ. ನೀ ದಿನಾನು ಬೆಂಡೆಕಾಯಿ ಪಲ್ಯನ ಮಾಡೋಣಕತ್ತಾವ ಹಿಂದಾಗಡೆ. ನನಗೆ ಭಾಳ ಇಷ್ಟ. ಒಂದಿನ ಬೆಂಡೆಕಾಯಿ ಪಲ್ಯ ಮಾಡಿ ಇದನ್ನೇ ಹೆಂಗೆ ಹುರಿತೇವೆ ಹಿಂಗೆ ಹುರಿದ ಈ ಥರ ಅರ್ಧ ಭಾಗ ತೊಗೊಂಡು 2 ಬೆಳ್ಳುಳ್ಳಿ, ಜೀರಿಗೆ, ಖಾರ ಉಪ್ಪು ಅರಿಶಿನ ಹಾಕಿ ಗ್ರೈಂಡ್ರಿಗೆ ಹಾಕಿ ಜಾರಿಗೆ ಹಾಕಿ ಅದು ಬೆಂಡೆಕಾಯಿ ಹಿಂಡಿ ಮಾಡ್ಕೊರಿ. ಬೆಂಡೆಕಾಯಿ ಹಿಂಡಿ ಮಾಡ್ಕೊಂಡು ಈಗ ನಾನು ರೊಟ್ಟಿ ಮಾಡ್ತೇನೆ. ರೊಟ್ಟಿ ಮಾಡಿ ಯಾವ ಥರ ತಿನ್ಬೇಕು ಅನ್ನೋದು ಅದನ್ನೂ ತೋರಿಸ್ತೇನೆ. 1 ರೊಟ್ಟಿ ಇಟ್ಕೊರಿ, ಒಂದಿಷ್ಟು ಬೆಂಡೆಕಾಯಿ ಹಿಂಡಿ ಇಟ್ಕೊರಿ, 2 ರೊಟ್ಟಿ ಇಟ್ಕೊಂಡು ಮಾಡಿ ತಿಂದ್ರೆ ಆರಾಮ ರಾತ್ರಿ ನಿದ್ದೆ ಹತ್ಬಿಡ್ತದೆ. ಮುಂಜಾನೆ ಅಂತೇವೆ ಎಲ್ಲ ಕ್ಲಿಯರ್. ಮಾಡೋಕ್ಕೂ ಪೇಷನ್ಸ್ ಬೇಕು, ತಿನ್ನೋಕ್ಕೂ ಪೇಷನ್ಸ್ ಬೇಕು. ಮಾರ್ಕೆಟ್ ಒಳಗೆ ಯಾವ ತರಕಾರಿ ಸಿಗ್ತೈತೆ ಎಲ್ಲ ತರಕಾರಿ ತರ್ತೇವೆ ನಾವು. ಎಲ್ಲ ತರ್ತೇವೆ, ಎಲ್ಲನೂ ಮಾಡ್ತೇನೆ ನನ್ನ ಮಕ್ಕಳು ಎಲ್ಲನೂ ನಾ ಮಾಡಿದ ಪಲ್ಯ ಯಾವುದೂ ಇವತ್ತು ಯಾವುದೂ ಒಲ್ಲೆ ಅನ್ನೋದಿಲ್ಲ. ದೊಡ್ಡ ಮಗಳು ಹಾಗಲಕಾಯಿ ಪಲ್ಯ ಇವತ್ತಿನ ಮಟ್ಟ ತಿನ್ನೋಲ್ಲ, ಆದ್ರೆ ಆಕಿನ ತಿನ್ನಿಸ್ತೇನೆ. ಹಾಗಲಕಾಯಿ ಪಲ್ಯನೂ ಭಾರಿ ಮಾಡ್ತೇನೆ. ಲಾಳಿ ಹೋಗೋ ಮಟನೂ ಚಂದ ನಮಗೆ ಹುರ್ಕೋರಿ.
ಹೊತ್ತೈತೆ ಅನ್ಬೇಡ್ರಿ, ಲಾಳಿ ಇಟ್ಟು ಕ್ಯಾಸ್ ಪಲ್ಯ ಮಾಡಬೇಡ್ರಿ. ಲಾಳಿ ಇತ್ತಂದ್ರೆ ಟೇಸ್ಟ್ ಹತ್ತಂಗಿಲ್ಲ. ಇದೆಲ್ಲ ಲಾಳಿ ಅಂದರೆ ಹಿಂಗಿರ್ತೈತೆ. ಹಾಂ, ಅದೆಲ್ಲ ಹೋಗ್ಬೇಕು. ಇದೆಲ್ಲ ಚಮಚಕ್ಕೆ ಬಡಿತೈತಿ. ಚೆಂದಂಗೆ ಮಸ್ತಂಗೆ ಹುರಿರಿ, ಹತ್ತಂಗೆ ಹುರಿರಿ, ಭಾಳ ಹೊತ್ತಿಸ್ಬೇಡ್ರಿ. ಹೊತ್ತಿರ ಕೈ ಹಾಕೈತೆ ಪಲ್ಯ. ಈಗೇನು ಆಕೈತಿ, ಮಕ್ಕಳೆಲ್ಲ ಶಾಲೆ ಕಲಿಯೋಕೆ ಹೊರಗಿರ್ತಾರು. ದಿನ ಅಷ್ಟಷ್ಟು ತರಕಾರಿ ಒಬ್ಬಾಕೊಂದಿನ ತೊಗೊಂಬರ್ರಿ. ನಿಮ್ಮ ಸ್ವಂತ ಗುದ್ದಿಲೆ ನೀವೇ ಪಲ್ಯ ಮಾಡ್ಕೊರಿ. ನಾ ದಿನ ಪ್ರತಿಯೊಂದು ಬಾಜಿ ಮಾಡಲಿ, ಅಡುಗೆ ಮಾಡಲಿ ಎಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೇನೆ. ನನ್ನ ಯೂಟ್ಯೂಬ್ ನೋಡ್ರಿ, ಎಲ್ಲನೂ ಮಾಡೋಕೆ ಕಲ್ಕೋರಿ. ಯಾವುದೂ ಬರೋದಿಲ್ಲ ಅನ್ಬೇಡ್ರಿ. ನಾ ರೊಟ್ಟಿ ಸಮೇತ ಮಾಡೋಕೆ ಕಲಿಸ್ತೇನೆ. ಯಾವ ಥರ ರೊಟ್ಟಿ ಮಾಡ್ತೇನೆ ನಾ ಮಾಡೋ ಮುಂದೆ ಹೇಳ್ತೇನೆ. ನೀವು ಎಲ್ಲನೂ ಕಲ್ಕೋಬೋದು. ನಿಮ್ಮ ತಾಯಿ ತಂದೆನೂ ಖುಷಿ ಪಡ್ತಾರೋ, ನಿಮ್ಮ ಫ್ರೆಂಡ್ಸು ಖುಷಿ ಪಡ್ತಾರೋ, ಮುಂದೆ ಮಾಡ್ಕೊಂಡು ಹೋಗೋರು ಅತ್ತಿ ಮಾವನೂ ಖುಷಿ ಪಡ್ತಾರೋ. ಇದನ್ನು ಬೆಂಡೆಕಾಯಿ ಹುರಿದೇನಿ, ಈ ಥರ ಹುರಿಬೇಕು. ಈ ಥರ ಎಲ್ಲ ನೋಡ್ದೆ ನಾ. ಈಗ ಆಗಲೇ ತೋರ್ಸೋ ಮುಂದೆ ಬಿಡಿ ಬೀಳಾತಿರ್ಕಿಲ್ಲ, ಹಿಂಗೆ ಬೀಳ್ಬೇಕು. ಹಿಂಗೆ ಎಲ್ಲ ಲಾಳೆಲ್ಲ ಹೋಗೈತಿ, ಏನೂ ಇಲ್ಲ. ಏನು ಮಾಡೋದು, ಮತ್ತೊಂದು ಬೋಗನಿ ಹುರಿದಿದ್ದು ಬೋಗನಿ ಬಾಳ್ಗಿ ಬಿಡೋದು. ಈಗ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕೋತೇನೆ. ಮತ್ತೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಭಾಳ ತಿನ್ನಾರು ಎಣ್ಣೆ ಜಾಸ್ತಿ ಹಾಕೋರಿ. ಎಣ್ಣೆ ಭಾಳ ತಿನ್ನದೇ ಇದ್ದಾಗ ಒಂದು 2 ಸ್ಪೂನ್ ಹಾಕ್ರಿ. ಎಣ್ಣೆ ಎಷ್ಟು ಹಾಕೇವಿ ಒಟ್ಟು ಟೇಸ್ಟ್ ಹಾಕೈತಿ. ಎಣ್ಣೆ ಹಾಕೀನಿ, ಸಾಸ್ಮಿ ಜೀರಿಗೆ 1 ತಿಂಗಳು ಆಗೋಷ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇನೆ. ಸಾಸ್ಮಿ ಜೀರಿಗೆ ಹಾಕೀನಿ. ಸಾಸ್ಮಿ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕತ್ತೇನೆ. ಆಮೇಲೆ ಟೊಮೆಟೊ ಹಾಕತ್ತೇನೆ. ಈಗ ಟೊಮೆಟೊ ಹಾಕಿ ಇದರ ಹಸಿ ವಾಸನೆ ಹೋಗುವಂಗೆ ಇನ್ನೊಂದು ಸ್ವಲ್ಪ ಹುರ್ಕೊರಿ. ಸ್ವಲ್ಪ ಹುರ್ಕೊಂಡಾರ ಈಗ ನಾ ಹೆಂಗಾರು ಬೆಂಡೆಕಾಯಿ ಹುರಿದಿಟ್ಟಿನಲ್ಲ, ಬೆಂಡೆಕಾಯಿ ಹಾಕ್ತೇನೆ. ಹಸಿ ವಾಸನೆ ಹೋತ್ ನಮ್ಗೆ ಗೊತ್ತಾಕೈತಿ ಇಲ್ಲಿ ಹಸಿ ವಾಸನೆ ಹೋಗಿದ್ದು ಬಿಟ್ಟಿದ್ದು. ನಾ ಅಂತೀನಿ ದೊಡ್ಡವ್ರಿಗಂತ ಎಲ್ಲ ಗೊತ್ತಾಕೈತಿ. ಈಗ ಈಗಿನ ಹುಡುಗಿಯಾರು ಅಡುಗೆ ಮಾಡ್ತಿರ್ತಾರಲ್ಲ, ನಿಮಗೆ ಗೊತ್ತಾಗ್ಬೇಕು. ಈ ಹುಡುಗಿಯರಿಗೆ, ಸಣ್ಣ ಹುಡುಗರಿಗೆ, ತಾವ ಸ್ವಂತ ಅಡುಗೆ ಮಾಡ್ಕೊಂಡು ಉಣ್ಣಾರ್ಗೆ ಹಸಿ ವಾಸನೆ ಹೋಗೋ ಮಾಟನು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊರಿ. ಆಮೇಲೆ ಇದನ್ನೆಲ್ಲ ಇದಕ್ಕೆ ಹಾಕೋರಿ ಬೆಂಡೆಕಾಯಿ. ಆಗ ರೂಮ್ ಮಾಡಿ ಅಡುಗೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಉಣ್ಣಾತೇವೆ ಅಂಥೇಳಿ ತಾಯಿಗಳಿಗೆ ಫೋನ್ ಹಚ್ಚಿ ಹೇಳ್ತಾರಲ್ಲ, ಅದು ಖುಷಿನ ಬೇರೆ ಇರ್ತೈತಿ. ನನ್ನ ಮಗಳು ಸ್ವಂತ ಅಡುಗೆ ಮಾಡಿ ಉಣ್ಣಾತಾಳ ಅಂಥೇಳಿ ತಾಯಿಗಳಿಗೆ, ಮನ್ಯಾಗ ಪೇರೆಂಟ್ಸ್ಗಳಿಗೆ ಭಾರಿ ಖುಷಿ ಇರ್ತೈತಿ. ಹೊಳ್ಳಿ ನಾವು ಏನು ಮಾಡ್ತೇವೆ, ಮನ್ಯಾಗ ಮಸಾಲೆ ಖಾರ ಎಲ್ಲ ಮಾಡಿಟ್ಟಿದ್ದ ಮಕ್ಕಳಿಗೆ ನೀವು ಇದನ್ನು ಒಯ್ಯಿರಿ ಅಂತೇಳಿ ಹೇಳ್ತೇವೆ ನಾವು. ರುಚಿಗೆ ತಕ್ಕ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡುಗೆ ಹಾಕೋ ಸಕ್ಕರೆ ಹಾಕೋರಿ. ಒಬ್ರು ಉಪ್ಪು ಹೆಚ್ಚು ತಿನ್ನೋರ್ತಾರೋ, ಒಬ್ರು ಕಮ್ಮಿ ತಿನ್ನೋರ್ತಾರೋ. ನಾವು ಮಾತ್ರ ಬಾಯಿ ತುಂಬ ಖಾರ ಉಪ್ಪು ಹಾಕ್ಕೊಂಡು ಮಸ್ತ್ ನಮಗೆ ತಿಂತೇವಿ. ಒಬ್ಬರಿಗೆ ಉಪ್ಪು ಖಾರ ಬೇಕಾಗಿರ್ತೈತಿ, ಒಬ್ಬರಿಗೆ ಸಪ್ಪಗೆ ಬೇಕಾಗಿರ್ತೈತಿ. ಖಾರ ಉಪ್ಪು ಅರಿಶಿನ ಹಾಕ್ರಿ. ಮಸಾಲೆ ಖಾರ ಹಾಕಿರ ಮೇಲೆ ಮಸಾಲೆ ಹಾಕಬೇಡ್ರಿ, ಭಾಳ ಮಸಾಲೆ ತಿನ್ನಬಾರ್ದು. ನಾವೇನು ಮಾಡ್ತೇವೆ, 1 ವರ್ಷಕ್ಕೆ ಆಗುವಟ 10 ಕಿಲೋ ಮೆಣಸಿನ್ಕಾಯಿ ತೊಗೊಂಡು ಒಮ್ಮೆ ಖಾರ ಕುಟ್ಟಿಸ್ಕೊಂಬಂದನ ಮಷಿನ್ ಒಳಗನ ಮಸಾಲೆ ಕುಡಿಸ್ಕೊಂಬಂದು 1 ವರ್ಷ ಇಟ್ಟಿರ್ತೇನೆ. ಏನೂ ಆಗಂಗಿಲ್ಲ. ಒಂದು 2-3 ಬ್ಯಾಂಡಿ ಪ್ಯಾಕ್ ಮಾಡಿ ಇಟ್ಟು ಬಿಟ್ಟಿರ್ತೇನೆ ನಾನು. ನಮ್ಮ ಖಾರ ಏನೂ ಆಗಂಗಿಲ್ಲ, ಘಮ್ಮಂತ ವಾಸ ಬರ್ತಿರ್ತೈತಿ. ಪ್ರತಿಯೊಂದು ಮಸಾಲೆ ಬಂತು, ಆಮೇಲೆ ಖಾರ ಬಂತು, ಎಲ್ಲ ನಾನು ಮನ್ಯಾಗ ಸ್ವಂತ ನಾನು ರೆಡಿ ಮಾಡ್ಕೋತೇನೆ. ಹೀಗಾಗಿ ನಮ್ಗೆ ಟೇಸ್ಟ್ ಗೊತ್ತಾಕತಿ. ಮಾಡ್ಕೊಂಡು ನೀವು ಚಂದ ನಮಗೆ ಈ ಥರ ಆಗ್ಬೇಕು. ಈ ಥರ ಬರ್ತೈತಿ, ಘಮ್ಮಂತ ವಾಸ ಬರತೈತಿ. ನನಗೆ ಬರತೈತಿ, ನಿಮಗೆ ಬರಂಗಿಲ್ಲ ಹಿಡಿಯೋದಾಗ. ಇಷ್ಟು ಮಾಡಿ ಕೆಸದ ಹೆಂಗೆ ನೀವು ಫ್ರೈ ಮಾಡ್ತಾರಲ್ಲ ಹಂಗಂಗೆ ಕರಿಗೆ ಈಟ ಹಾಕೋಂತ ಬರ್ತೈತಿ. ಇದಕ್ಕೆ ನೀರು ಪಾರ ಏನೋ ಹಾಕಬೇಡ್ರಿ. ಇಷ್ಟು ಹಾಕ್ರಿ. ಏನಂದ್ರೆ ಇದನ್ನು ಗ್ಯಾಸ್ ಪೂರ ಲೋ ಫ್ಲೇರ್ದಾಗಿಟ್ಟು ಸಣ್ಣಿಟ್ಟ ಮುಚ್ಚಾಡ್ ಬಿಡ್ರಿ. ಮುಚ್ಚಿ ಗ್ಯಾಸ ಮತ್ತು ಮುಂದಿನ ತಯಾರಿ ಇರ್ತಾವಲ್ಲ ರೊಟ್ಟಿ ಪಲ್ಯ ಅತ್ತ ತಿನ್ನಕ್ಕೆ ಬರೋಂಗಿಲ್ಲ, ಬೇರೆ ಮತ್ತು ಪಲ್ಯಗಳು ಮಾಡ್ಕೊತಿರ್ತಾರಲ್ಲ. ಇನ್ನೇನು ಮಾಡ್ತೀನಿ, ಬಿಸಿ ರೊಟ್ಟಿ ಮಾಡ್ತೀನಿ, ಅನ್ನ ಮಾಡ್ತೀನಿ. ಬೆಂಡೆಕಾಯಿ ಇವನ್ನ ಸೀಡಿಟ್ಟೇನೆ ನಾ ಈಗಾಗಲೇ ನಿಮ್ಗೆ ತೋರಿಸಿಲ್ಲ. ಹಿಂಗೆ ಸೀಡಿಟ್ಟೇನಿ. ಇವಕ್ಕೆ ಇನ್ನು ಖಾರ ಉಪ್ಪ ಸ್ವಲ್ಪ ಶೇಂಗಾ ಪುಡಿ ತುಂಬೆ ಇದು ರೊಟ್ಟಿ ಎಲ್ಲ ಆದ್ವಾಗ ಲಾಸ್ಟಕ್ಕೆ ಏನು ಮಾಡ್ತೀನಿ, ಇವನು ಹಂಗೆ ಇದನ್ನೇನು ತೋರಿಸ್ತೇನೆ ಇಲ್ಲ ಗೊತ್ತಿಲ್ಲ, ಇದನ್ನು ಹಂಗೆ ಫ್ರೈ ಮಾಡಿ ಮುಚ್ಚಿಡ್ತೀನಿ. ಆಯಿತು, ಬೆಂಡೆಕಾಯಿ ಪಲ್ಯ ಆಯ್ತು ನಂದು. ಇಷ್ಟ
ಭಾಳ ಏನಿಲ್ಲ ಇದ್ರಾಗ ನೋಡು. ಇದೇನಕೈತಿ ನೋಡು, ಪೂರಾ ಬೆಂಡೆಕಾಯಿ ಪಲ್ಯ ಆಯಿತು. ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ಗರಂ ಮಾಡ್ಕೋಕ, ಆದ್ರೆ ಒಮ್ಮೆ ಬಾಯಿ ಮುಚ್ಚಿಟ್ಟು ಬಿಡಬೇಡ್ರಿ. ಒಂದು ಸ್ವಲ್ಪ ಮ್ಯಾಗ ತೆಳಗ ಹಿಂಗೆ ಸ್ಪೂನ್ಲೆ ಕೆಳಗೆ ಮೇಲೆ ಹಿಂಗೆ ಹುಟ್ಟಾಡಿಸ್ಕೊಂತ ಅಂತಾರಲ್ಲ, ಹಿಂಗೇನು ಅಂತಾರೆ, ಹಿಂಗೆ ಕೆಳಗೆ ಮೇಲೆ ಫ್ರೈ ಮಾಡ್ಕೊತ ಸ್ಪೂನ್ಲೆ ಮಾಡ್ಕೊತೇವೆ. ಯಾಕಂದ್ರೆ ಹಂಗೆ ಬಿಟ್ಟು ಅಂದ್ರೆ ಹೊತ್ತೈತಿ, ತಳ ಹಿಡಿತಂದ್ರೆ ಒಗರು ಬರ್ತೈತಿ. ಹಿಂಗೆ ಮಾಡಿ ನೋಡ್ರಿ ನೀವು. ಮನ್ಯಾನ ಮಕ್ಕಳು ತಿಂತಾರೋ, ಶುಗರ್ ಇದ್ದಾರ್ಗಂತಿ ಸಖತ್ ಇದು ಕಾಂಬಿನೇಷನ್. ಇದು ಬಿಸಿ ರೊಟ್ಟಿ ಬೆಂಡೆಕಾಯಿ ಪಲ್ಯ, ಆಜು ಬಾಜು ಉಪ್ಪಿನಕಾಯಿ, ಮೊಸರು, ಮತ್ತೊಂದು ಪಲ್ಯ ಏನೂ ಬೇಡಕ್ಕೆ, ಬರೀ ಬೆಂಡೆಕಾಯಿ ಪಲ್ಯ, ಬಿಸಿ ರೊಟ್ಟಿ. ಅನ್ನನೂ ಉಣ್ಬೇಡ್ರಿ ನೀವು, 4 ರೊಟ್ಟಿ ತಿನ್ನಿರಿ, ಬೆಂಡೆಕಾಯಿ ಪಲ್ಯ ಹಚ್ಕೊಂಡ ಸಾಕು. ಇಷ್ಟ ಆಯಿತು, ಪಲ್ಯ ಆಯಿತು ನಂದು ರೆಡಿ. ಬೆಂಡೆಕಾಯಿ ಪಲ್ಯ ರೆಡಿ. ಇನ್ನು ಬಿಸಿ ರೊಟ್ಟಿ ಮಾಡ್ತೀನಿ. ಆಯ್ತು, ಇವತ್ತಿನ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ. ಅನ್ನ ರೊಟ್ಟಿ ಅಂತ ಕಾಮನ್ ಎಲ್ಲರಿಗೂ ಗೊತ್ತಾಕೈತಿ. ಬೆಂಡೆಕಾಯಿ ರೊಟ್ಟಿ, ಬಿಸಿ ರೊಟ್ಟಿ ತಿನ್ನಿರಿ, ಮಸ್ತ್ ತಮಗೆ ಊಟ ಮಾಡಿರಿ, ಮಸ್ತ್ ತಮಗೆ ನಿದ್ದೆ ಮಾಡಿರಿ. ಏನೂ ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡ್ರಿ. ಯಾರಿಗೂ ಏನೋ ಅವ್ರ ಮನ್ಯಾಗ ಏನೋ ಕಾಯಿಲೆ ಇತ್ತಂದ್ರೆ ಎಲ್ಲರೂ ಕರೆಕ್ಟ್ ಇರ್ತೇವಲ್ಲ, ಅವ್ರಿಗೆ ಸ್ಫೂರ್ತಿ ತುಂಬೋದು. ಏನೂ ಆಗಂಗಿಲ್ಲ ಅಂತೆ. ಹೊಟ್ಟೆ ತುಂಬ ಊಟ ಮಾಡಿರಿ, ಒಂದು ಸ್ವಲ್ಪ ವಾಕಿಂಗ್ ಮಾಡಿರಿ, ಟೈಮ್ ಟು ಟೈಮ್ ಊಟ ಮಾಡಿರಿ, ಆರಾಮಿರ್ರಿ.